ಹೋಪ್ ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನು ಕೂಡ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಬಂದು ಇಡ್ಲಿ ಮಾಡಿದ್ದೀನಿ. ಇಡ್ಲಿ ಜೊತೆಗೆ ವಚ್ಚುಗೆ ಚಟ್ನಿ ಬೇಕು ಅಂತ ಹೇಳಿದ್ದು, ಸೊ ಅದನ್ನು ಕೂಡ ಮಾಡೋಣ. ಅದಕ್ಕಿಂತ ಮುಂಚೆ ಹಾಲು ಕಾಯಕ್ಕೆ ಇಟ್ಬಿಡೋಣ ಅಂತಂದ್ಬಿಟ್ಟು ಹಾಲು ಕಾಯೋದಕ್ಕೆ ಅಂತ ಇಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಫಸ್ಟು ಹಾಲು ಕಾಯಿಸ್ಬಿಟ್ರೆ ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಆ ಕೆನೆ ಬರುತ್ತಲ್ಲ ಗಟ್ಟಿಯಾಗಿ ಬರುತ್ತೆ. ಎಷ್ಟೊತ್ತು ನಾವು ಫ್ರಿಜ್ಜಲ್ಲಿ ಇಡ್ತೀವೋ ಅಷ್ಟು ಗಟ್ಟಿಯಾಗಿರುತ್ತೆ. ಅದರಿಂದ ಸ್ವಲ್ಪ ಫಸ್ಟೇ ನಾನು ಹಾಲು ಕಾಯಿಸೋಕೆ ಇಟ್ಬಿಟ್ಟು ಇಡ್ಲಿನೂ ಇಟ್ಟು ನೈಟ್ ಬಂದ್ಬಿಟ್ಟು ನಾನು ಇದು ಸಾಂಬಾರು ಸೌತೆಕಾಯಿ ಮತ್ತು ಸ್ವೀಟ್ ಸೌತೆಕಾಯಿ ಬರುತ್ತಲ್ಲ ಅದ್ರದ್ದು ಸಾಂಬಾರು ಮಾಡಿದ್ದೆ. ಸೊ ಅದನ್ನು ಕೂಡ ಕುದಿಯೋಕೆ ಇಟ್ಟಿದ್ದೀನಿ. ಗಂಗವ್ರು ನಾನು ಅದನ್ನೇ ತಿಂತೀನಿ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಅದು ಕೂಡ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಬಳಸುವಂಥ ಹಾಲು ಬಂದ್ಬಿಟ್ಟು ಸಮೃದ್ಧಿ ಒಂದು, ಆಮೇಲೆ ಆರೆಂಜ್ ಕಲರ್ದು. ನಾನು ಸಮೃದ್ಧಿನೇ ತರ್ತಿದ್ದೆ, ಅಂದರೆ ಪಿಂಕ್ ಕಲರ್ ಪೇಪರ್ ಇರುತ್ತಲ್ಲ, ಅಂದರೆ ಕವರ್ ಇರುತ್ತಲ್ಲ ಅದನ್ನೇ ತರ್ತಿದ್ದೆ. ಸೊ ನೋಡೋಣ ಈ ಸತಿ ಡಿಫ್ರೆಂಟಾಗಿ ಎರಡು ಮಿಕ್ಸ್ ಮಾಡಿದ್ರೆ ಕೆನೆ ಯಾವ ಥರ ಬರುತ್ತೆ ಅಂತ. ಇಟ್ಸ್ ಓಕೆ, ನಾಟ್ ಬ್ಯಾಡ್ ಅನ್ನೋ ಥರ ಬಂತು. ಬಟ್ ಎರಡು ಸಮೃದ್ಧಿನೇ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕೆನೆ ಬರುತ್ತೆ. ನೀವು ಫಸ್ಟೇ ಮಾರ್ನಿಂಗ್ಗೆ ಏನು ಮಾಡ್ತೀರಾ ಅಂದರೆ ಚೆನ್ನಾಗಿ ಹಾಲನ್ನ ನೀರು ಹಾಕ್ತೇನೆ ಕಾಯಿಸ್ಬಿಟ್ಟು ಆಮೇಲೆ ಫ್ರಿಜ್ಜಲ್ಲಿಟ್ಟು ಆಮೇಲೆ ಬೇಕಾದ್ರೆ ಇನ್ನೊಂದು ಸತಿ ಯೂಸ್ ಮಾಡೋಕ್ಕೆ ಅಂತ ನೀರು ಹಾಕ್ಕೊಂಡು ನೀವು ಯೂಸ್ ಮಾಡ್ಕೊಬೋದು. ವಚ್ಚುಗೆ ಇಡ್ಲಿ ಮತ್ತು ಚಟ್ನಿ ಬೇಕು ಕೇಳಿದ್ನಲ್ಲ, ಅದಕ್ಕೋಸ್ಕರ ನಾನು ಚಟ್ನಿನ ಪ್ರಿಪೇರ್ ಮಾಡಿದ್ದೀನಿ. ಸ್ವಲ್ಪನೇ ವಚ್ಚು ಬಾಕ್ಸ್ಗೆ ಮತ್ತು ನಾವು ತಿನ್ನೋದಕ್ಕೆ ಅಂತ. ಯಾಕಂದರೆ ನಾವು ಸಾಂಬಾರು ತೋರಿಸಿದ್ನಲ್ಲ ಆವಾಗಲೇ, ಅದು ಸಾಂಬಾರಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಗೊತ್ತಿಲ್ಲ ಈ ಸತಿ ಸಾಂಬಾರು ಸೌತೆಕಾಯಲ್ಲಿ ತುಂಬ ಚೆನ್ನಾಗಿ ಸಾಂಬಾರು ಬಂದಿತ್ತು. ರೈಸ್ ಜೊತೆಗೆ ತಿಂದಿದ್ವಿ ನೈಟು. ಆಮೇಲೆ ಜೊತೆಗೆ ಬಿಸಿ ರೈಸು, ಇದನ್ನು ಸ್ವಲ್ಪ ಚಿತ್ರಾನ್ನ ಗೊಜ್ಜಿರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂಥರ ಸೂಪರ್ ಆಗಿರುವಂಥ ಬ್ರೇಕ್ಫಾಸ್ಟ್ನ ಮುಗಿಸ್ತೀವಿ. ನೆಕ್ಸ್ಟ್ ಇಲ್ಲಿ ಒಂಥರ ಇದು ಮಿಕ್ಸ್ ತರಕಾರಿ ಪಲಾವ್ ಇರುತ್ತಲ್ಲ ಆ ಥರ ಮಿಕ್ಸ್ ತರಕಾರಿ ಮಿಕ್ಸ್ ಆಗಿರುವಂಥ ಡೇಸಲ್ಲಿ ಶೂಟ್ ಮಾಡಿರುವಂಥ ವಿಡಿಯೋ ಇದು ನೆಕ್ಸ್ಟ್ ಡೇ ಅನಿಸುತ್ತೆ. ಈವ್ನಿಂಗಲ್ಲಿ ತುಂಬ ಚೆನ್ನಾಗಿ ಮಳೆ ಬರ್ತಾಯಿತ್ತು. ಸೊ ಬಿಸಿ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತಂದರೆ ಅಷ್ಟೊಂದು ಇಂಟ್ರೆಸ್ಟ್ ಕೂಡ ಇರಲಿಲ್ಲ ನನಗೆ. ಆಮೇಲೆ ಒಂದೇ ಒಂದು ಲಾಸ್ಟ್ ಮ್ಯಾಂಗೋ ಒಂದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹಾಗೆ ಮರ್ತೋಗ್ಬಿಟ್ಟಿದ್ವಿ. ಸೊ ಅದನ್ನು ನೋಡಿ ನೆನಪಾಯಿತು, ವಚ್ಚುಗೆ ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು. ಸೊ ಮಾವಿನಕಾಯಿ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ. ಇದೊಂಥರ ಸೆಮಿಯಾಗಿ ಆಗಿತ್ತು, ಅಂದರೆ ಜಾಸ್ತಿ ಹಣ್ಣು ಆಗಿರಲಿಲ್ಲ. ನೋಡೋದಕ್ಕೆ ಯೆಲ್ಲೋ ಕಲರಲ್ಲಿ ಆರೆಂಜ್ ಕಲರಲ್ಲಿ ಕಾಣಿಸ್ತಿದೆ ಅಷ್ಟೇ, ಬಿಟ್ಟರೆ ಜಾಸ್ತಿ ಏನು ಹಣ್ಣಾಗಿಲ್ಲ, ಹಾಗೆ ಕಾಯಿನೂ ಅಲ್ಲ, ಆ ಥರ ಮೀಡಿಯಮ್ಮಲ್ಲಿತ್ತು. ಸೊ ಇದನ್ನು ಸಣ್ಣದಾಗಿ ಒಂದು ದುಡ್ಡಕ್ಕೆ ಅಲ್ಲಿ ಆಚೆಗಡೆ ಎಲ್ಲ ಮಾರ್ತಾರಲ್ಲ ಆ ಥರ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಇನ್ನೇನು ಸ್ನ್ಯಾಕ್ಸ್ ಮಾಡೋದು ಅಂತಂದ್ಬಿಟ್ಟು ಗಂಗಾ ಅವ್ರಿಗೆ ಸ್ವಲ್ಪ ಕಡಲೆಕಾಯಿ ತಿಂತಾರೆ. ಸೊ ಅದರಿಂದ ನಾನು ಅದನ್ನು ಫ್ರೈ ಮಾಡಿ ಕೊಡ್ತಾಯಿದ್ದೀನಿ, ಒಂಥರ ಹೆಲ್ದಿ ಆಪ್ಷನ್ ಇರಲಿ ಅಂತ. ವಚ್ಚು ಕಡಲೆಕಾಯಿ ಕಡಲೆ ಬೀಜ ಏನೂ ಕೂಡ ತಿನ್ನಲ್ಲ. ಸೊ ಇದಕ್ಕೆ ಸ್ವಲ್ಪ ಪ್ಲೈನಾಗಿ ಕೊಡೋ ಬದಲು ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಕೊಡೋಣ ಅಂತ ಅಂದ್ಬಿಟ್ಟು ಇದಕ್ಕೆ ಉಪ್ಪು ಖಾರ ಸೇರಿಸ್ಕೊಳ್ತಾ ಇದ್ದೀನಿ. ಬಾಯಲ್ಲಿ ನೀರು ಬರ್ತಿರ್ಬೋದಲ್ವ. ಸೊ ಈ ಮಾವಿನ ಹಣ್ಣು ಅಂತಂದರೆ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ಹಣ್ಣು ಅಷ್ಟೇ. ತುಂಬ ಟೇಸ್ಟಿಯಾಗಿರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ಸೊ ನಿಮ್ಮ ಬಾಯಲ್ಲಿ ಖಂಡಿತ ನೀರು ಬಂತು ಅಂದರೆ ಖಂಡಿತ ಒಂದು ಲೈಕ್ ಮಾಡಿ, ಸೊ ಕಮೆಂಟ್ ಮಾಡಿ ಆಯಿತಾ. ಸೊ ವಚ್ಚು ಮಲ್ಕೊಂಡಿದ್ಲು, ಯಾಕಂದರೆ ಮಳೆ ಬರ್ತಿತ್ತಲ್ಲ, ತುಂಬ ಜೋರಾಗಿ ಮಳೆ ಬರ್ತಿತ್ತು. ಇನ್ನು ಟ್ಯೂಷನ್ಗೆ ಹೋಗೋದಕ್ಕೆ ಸ್ವಲ್ಪ ಟೈಮ್ ಇತ್ತು, ಅಂದರೆ 3 o'clockಗೆ ಬರ್ತಾಳಲ್ಲ, 3 to 5:30 ಟ್ಯೂಷನ್ ಇರೋದು. ಸೊ ಅಲ್ಲಿವರೆಗೆ ಟೈಮ್ ಇತ್ತಲ್ಲ, ಸ್ವಲ್ಪ ಚಳಿ ಆಗ್ತಿತ್ತು ಅಂತ ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊಂಡು ಟಿ ವಿ ನೋಡ್ತಾ ಇದ್ಲು. ಸೊ ಬಿಸಿ ಕಡಲೆಕಾಯಿನ ಹುರಿದಿದ್ದೀನಿ, ಜೊತೆಗೆ ಮಾವಿನ ಹಣ್ಣು. ಸೊ ಇದು ಬಂದು ಮತ್ತೆ ನೆಕ್ಸ್ಟ್ ಯಾವುದೋ ಈವ್ನಿಂಗ್ ಅಂತ ಅನಿಸುತ್ತೆ. ಸೊ ಎಲ್ಲನೂ ಮಿಕ್ಸ್ ಮಾಡಿ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗ್ಬೋದು. ಇಲ್ಲಿ ನಾನು ಚಿಕನ್ ಸಾರನ್ನ ಮಾಡ್ತಾಯಿದ್ದೀನಿ. ನಾನು ವಿಡಿಯೋ ಏನು ಶೂಟ್ ಮಾಡ್ಕೊಂಡಿಲ್ಲ. ನಾನು ಯಾವಾಗ ವಿಡಿಯೋ ಶೂಟ್ ಮಾಡ್ಕೊಳ್ಳಲ್ಲ ನೋಡಿ, ಅವತ್ತು ತುಂಬ ಚೆನ್ನಾಗಿ ಚಿಕನ್ ಕರ್ರಿ ರೆಡಿ ಆಗುತ್ತೆ. ಸೊ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ, ಅಂದರೆ ಟೇಸ್ಟ್ ಎಷ್ಟು ಚೆನ್ನಾಗಿದೆ ಅಂತನ್ಬಿಟ್ಟು. ಒಂದು ಸ್ವಲ್ಪ ಇವತ್ತು ಫ್ರೈಡೇ ಅನಿಸುತ್ತೆ, ಸಾಟರ್ಡೆ ನಾವು ತಿನ್ನಲ್ಲ. ಫ್ರೈಡೇಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ತೊಗೊಂಡು ಬರ್ತೀವಿ. 1 kg ಅಷ್ಟಿದೆ ಅಂದ್ಕೊಳ್ತೀನಿ. ಇದು ಸಿಂಪಲ್ಲಾಗಿ ಗೊಜ್ಜು ಥರ ಮಾಡಿಬಿಟ್ಟು ಬಿಸಿ ರೈಸ್ ಜೊತೆ ತಿನ್ನೋಣ ಅಂತಂದ್ಬಿಟ್ಟು ತೊಗೊಂಬಂದಿದ್ರು. ಸೊ ಅದನ್ನು ಮಾಡಿದ್ದೀನಿ. ವಿಡಿಯೋ ಏನು ಶೂಟ್ ಮಾಡ್ಕೊಂಡಿಲ್ಲ, ಯಾಕೋ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಆಮೇಲೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿತ್ತಲ್ಲ, ಒಂದು ಸತಿ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತಂದ್ಬಿಟ್ಟು ಶೇರ್ ಮಾಡಿದ್ದೀನಿ ಅಷ್ಟೇ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಒಂದು ಸ್ವಲ್ಪ ಗೊಜ್ಜು ಥರ ಬಿಸಿ ರೈಸ್ಗೆ ಹಾಕ್ಕೊಂಡು ತಿಂತಾಯಿದ್ರೆ ಚಪಾತಿ ಜೊತೆ ಕೂಡ ತಿನ್ಬೋದು, ದೋಸೆ ಜೊತೆಗೆ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ರುಬ್ಬಿಲ್ಲ, ಎಲ್ಲನೂ ಕೂಡ ಪುಡಿ ಉದುರಿಸಿ ಮಾಡ್ತಾರೆ ಅಂತಾರಲ್ಲ ಆ ಥರ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು.
ಡೆಫಿನೆಟಾಗಿ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಶೇರ್ ಮಾಡ್ತೀನಿ. ಇವಾಗಲೂ ನೆನೆಸ್ಕೊಂಡೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿ ಬಂದಿತ್ತು. ಸೊ ಓಕೆ, ಇದನ್ನು ಅದಾದಮೇಲೆ ನಾನು ಈವ್ನಿಂಗು ಮತ್ತು ನೆಕ್ಸ್ಟ್ ಡೇ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ. ಈ ವ್ಲಾಗ್ನ ಯಾಕೋ ಎಂಡ್ ಮಾಡೋಕ್ಕೆ ಟೈಮೇ ಬಂದಿಲ್ಲ ಅಂದ್ಕೊಳ್ತೀನಿ. ಒಂದು 3-4 ಡೇಸ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಇದು ಬಂದು ಮಾರ್ನಿಂಗೆ ನಾನು ಇಡ್ಲಿಗೆ ಅಂದರೆ ದೋಸೆಗೆ ಹಾಕೋಣ ಅಂತಂದ್ಬಿಟ್ಟು ಫಸ್ಟ್ ವಿಡಿಯೋ ನೋಡಿದರೆ ಇಡ್ಲಿಗೆ ಮಾಡಿದ್ದೆ. ಅದಾದಮೇಲೆ 3-4 ಡೇಸ್ ಆದಮೇಲೆ ದೋಸೆಗೆ ಹಾಕ್ತೀನಿ. 1 ವೀಕಲ್ಲಿ ಇಡ್ಲಿ ಇಲ್ಲ ದೋಸೆ, ಮಂಡೇ ಅದು ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಯಾಕಂದರೆ ಮಂಡೇ ಅಷ್ಟು ಸ್ಟ್ರೆಸ್ ಆಗಿದ್ದರೆ ಆ ವೀಕ್ ಫುಲ್ಲು ಸ್ಟ್ರೆಸ್ ಅಂತ ಅನ್ನಿಸ್ತಾ ಇರುತ್ತೆ. ಅದರಿಂದ ನಾನು ಮಂಡೇ ಇಡ್ಲಿ ಇಲ್ಲ ದೋಸೆ ಅವೆರಡು ಆಪ್ಷನ್ ಇಟ್ಕೊಂಡ್ಬಿಟ್ಟಿರ್ತೀನಿ. ನನಗೆ ಅಷ್ಟೊಂದು ಕಷ್ಟ ಅಂತ ಅನಿಸೋದೇ ಇಲ್ಲ. ಸೊ ಇಡ್ಲಿ ಇಲ್ಲ ದೋಸೆ ಎರಡು ಯಾವುದಾದ್ರೂ ಸಾಫ್ಟಾಗಿ ಬರಬೇಕು ಅಂತಂದರೆ ಸ್ವಲ್ಪ ಒಂದು ಮಧ್ಯಾಹ್ನ ಮಾಡಿದ್ದೆ ರೈಸು, ಅದನ್ನು ಎತ್ತಿಟ್ಟಿದ್ದೆ ಈ ದೋಸೆ ರುಬ್ಬೋದಕ್ಕೆ ಹಾಕಬೇಕು ಅಂತಂದ್ಬಿಟ್ಟೆ. ಒಂದು 2-3 ಸ್ಪೂನಷ್ಟು ರೈಸ್ನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಇವಾಗಲೇ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಟ್ರೆ ಅಂದರೆ ರುಬ್ಕೊಂಬಿಟ್ರೆ ನಮಗೆ ದೋಸೆ ಹಿಟ್ಟು ರೆಡಿಯಾಗುತ್ತೆ. ಇಷ್ಟೊಂದು ಕಮ್ಮಿ ಹಾಕಿದ್ದೀರಾ ಅಂತ ಕೇಳ್ತಿದ್ರೆ ಯಾರೋ. ಸೊ ತುಂಬ ನಾನು ಫ್ರೆಶ್ಶಾಗಿ ಮಾಡ್ಕೊಳ್ತೀನಿ. ನನಗೇನಾಗುತ್ತೆ ಅಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮತ್ತು ಫಸ್ಟ್ ಡೇ ಮಾಡಿರೋಷ್ಟು ಕ್ರಿಸ್ಪಿನೆಸ್ಸು ಸಾಫ್ಟ್ನೆಸ್ಸು ದೋಸೆ ಆಗಿರ್ಬೋದು ಇಡ್ಲಿ ಆಗಿರ್ಬೋದು ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ತೆಗೆದು ಮಾಡಿದ್ರೆ ಅಷ್ಟು ಚೆನ್ನಾಗಿ ಅನಿಸೋದೇ ಇಲ್ಲ. ನಮ್ಮ ಮನೇಲಿ ವಚ್ಚೂ ಅಷ್ಟೇ ಗಂಗಾ ಅವರು ಅಷ್ಟೇ ಅಷ್ಟೊಂದು ತಿಂದಿದ್ದನ್ನೇ ಮತ್ತು ದೋಸೆ ತಿನ್ನೋದು ಇಡ್ಲಿ ತಿನ್ನೋದು ಆ ಥರ ಮಾಡಲ್ಲ. 1 or 2 ಟೈಮ್ಸ್ ತಿಂತಾರೆ. ಸೊ ಅದಕ್ಕೋಸ್ಕರ ನಮ್ಮ 3 ಜನಕ್ಕೆ ಇನ್ನೆಷ್ಟು ಬೇಕು ಅಂತಂದ್ಬಿಟ್ಟು ನಾನು 1.5 ಗ್ಲಾಸ್ ಇಲ್ಲ 2 ಗ್ಲಾಸಷ್ಟು ಹಾಕ್ತೀನಿ. ಮಿಕ್ಕಿದ್ರೆ ನೈಟ್ ಏನಾದರೂ ದೋಸೆ ಇಲ್ಲ ಇಡ್ಲಿ ಥರ ಮಾಡಿಕೊಂಡು ವಚ್ಚು ಬೇಕಾದ್ರೆ ತಿಂತಾಳೆ. ಸೊ ದೋಸೆ ಹಿಟ್ಟೆಲ್ಲ ಮಿಕ್ಸಿ ಮಾಡಿ ಆಯಿತು. ಇವಾಗ ನಾನು ಸಿಂಪಲ್ಲಾಗಿ ಒಂದು ದಾಲ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ, ಟ್ರೈ ಮಾಡಿ ನೀವು ಕೂಡ. ಸೊ ಸ್ವಲ್ಪ ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ, ಹೆಸರುಬೇಳೆ ಆಮೇಲೆ ತೊಗರಿಬೇಳೆ ಸ್ವಲ್ಪ ಹೆಸರುಬೇಳೆ ಜಾಸ್ತಿ ಹಾಕ್ಕೋಬೇಕು, ತೊಗರಿಬೇಳೆ ಕಮ್ಮಿ ಹಾಕ್ಕೊಬೇಕು. ಇದೊಂದು ಸ್ವಲ್ಪ ಸಿಂಪಲ್ ದಾಳು, ಬೇಗ ಆಗಿಬಿಡುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. ನಾನು ಹುಣಸೆನ ಯೂಸ್ ಮಾಡಲ್ಲ, ಅದರಿಂದ ಟೊಮೊಟೊನೇ 2 ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ, ಖಾರದ ಪುಡಿ ಸ್ವಲ್ಪ, ಬೆಳ್ಳುಳ್ಳಿ ಸ್ವಲ್ಪ, ಅರಿಶಿನ ಪೌಡರು, ಆಮೇಲೆ ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪು. ಬರೀ ಮೆಂತ್ಯ ಸೊಪ್ಪಿದು. ನಿಮ್ಗೆ ಬೇಕು ಪಾಲಕಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ, ಅಂದರೆ ಬೇರೆ ಮೆಥಡಲ್ಲಿ ಮಾಡಬೇಕು. ಮೆಂತ್ಯದಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಸಿಂಪಲಾಗಿ ಟ್ರೈ ಮಾಡಿ. ಇದು ಒಂಥರ ಎಲ್ಲದಕ್ಕೂ ದೋಸೆ ಜೊತೆಗೂ ಚೆನ್ನಾಗಿರುತ್ತೆ, ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ, ರೊಟ್ಟಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಇಟ್ಬಿಟ್ಟು ಕುಕ್ಕರ್ಗೆ ಇವಾಗ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಒಗ್ಗರಣೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಈರುಳ್ಳಿ ಕರಿಬೇವು ಒಣಮೆಣ್ಸಿನ್ಕಾಯಿನ ಇಟ್ಕೊಂಡಿದ್ದೀನಿ. ಇವಾಗ ವಿಸಿಲೆಲ್ಲ ಹೋಗಿತ್ತು, ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕೀಗ. ನೋಡಿ ಪರ್ಫೆಕ್ಟಾಗಿದೆ. ನೀರನ್ನ ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು, ಜಾಸ್ತಿ ನೀರಾದರೆ ಅಷ್ಟು ಚೆನ್ನಾಗಿರಲ್ಲ. ಯಾಕಂದರೆ ದಾಲ್ ಅಲ್ವಾ, ದಾಲ್ ಅಂತಂದರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿಯಾಗೇ ಇರಬೇಕು. ತೆಳ್ಳಗಿದ್ರೆ ಅದು ಸಾಂಬಾರು ಆಗಿಬಿಡುತ್ತೆ, ಅಷ್ಟು ಟೇಸ್ಟ್ ಅಂತ ಅನಿಸಲ್ಲ. ನೋಡಿ ಎಕ್ಸಸ್ ನೀರೇನಿದೆ ಅದು ಇಷ್ಟಿದೆ, ಪರ್ಫೆಕ್ಟಾಗಿ ನೀರು ಹಾಕಿದ್ದೀನಿ ನಾನು. ಇದನ್ನು ನಿಮಗೆ ಸ್ವಲ್ಪ ತರಿಯಾಗಿ ಬೇಕು ಅಂದರೆ ಸ್ವಲ್ಪ ಮೇಲ್ಗಡೆ ಏನು ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದೀವಲ್ಲ ಅದು ಮಾತ್ರ ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇಲ್ಲ ನಮ್ಗೆ ಅವೆಲ್ಲ ಸಿಕ್ಕಿದ್ರೆ ಆಗಲ್ಲ ಅಂತಂದರೆ ನೀಟಾಗಿ ಒಂದು ಸ್ಮ್ಯಾಶ್ ಮಾಡ್ಕೊಳ್ಳಿ. ಈ ಥರ ಸ್ಮ್ಯಾಶರಲ್ಲೇ ಮಾಡ್ಕೊಳ್ಳಿ. ಮಿಕ್ಸಿಗೆ ಹಾಕೋದು ಆ ಥರ ಎಲ್ಲ ಮಾಡಿದ್ರೆ ಚೆನ್ನಾಗೇ ಇರಲ್ಲ, ಒಂಥರ ಅನಿಸುತ್ತೆ. ನನಗಂತೂ ಇಷ್ಟ ಆಗಲ್ಲ. ಸ್ವಲ್ಪ ಕೆಲವೊಬ್ಬರು ಯೂಸ್ ಮಾಡ್ತಾರೆ, ಇಟ್ಸ್ ಓಕೆ. ಸೊ ನೋಡಿ ಪರ್ಫೆಕ್ಟಾಗಿ ನಮಗೆ ಒಂಥರ ಮೀಡಿಯಮ್ ಆಗಿರಬೇಕು, ಕಾಣಿಸ್ತಾ ಇರಬೇಕು, ಇಲ್ಲ ಕಾಣಿಸ್ತಾ ಇರೋ ಥರನೂ ಇರಬೇಕು. ಇದನ್ನು ಕುದಿಯೋಕ್ಕೆ ಇಟ್ಕೊಳ್ತೀನಿ. ಇವಾಗ ಸಿಂಪಲಾಗಿ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. ನಿಮ್ಗೆ ಇದಕ್ಕೆ ಜೀರಿಗೆ ಬೇಕು ಅಂದರೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಜೀರಿಗೆ ಫ್ಲೇವರ್ ನನಗೆ ಇಷ್ಟ ಆಗುತ್ತೆ, ಇವ್ರಿಗೆ ಇಷ್ಟ ಆಗಲ್ಲ. ಸೊ ಅದರಿಂದ ನಾನು ಯೂಸ್ ಮಾಡಿಲ್ಲ. ಇದು ಕೊಬ್ಬರಿ ಎಣ್ಣೆ ನೋಡ್ಬೋದು ಎಷ್ಟು ತಿಕ್ಕಾಗ್ಬಿಟ್ಟಿದೆ, ಅಂದರೆ ಗಟ್ಟಿ ಆಗಿಬಿಟ್ಟಿದೆ. ಈಗ ಚಳಿ ಅಲ್ವಾ, ಅದರಿಂದ ಸ್ವಲ್ಪನೇ ಹಾಕ್ಕೊಳ್ತೀನಿ. ಅಷ್ಟು ಹಾಕ್ಕೊಂಡು ಇವಾಗ ಸಾಸಿವೆ ಮೈಂಡೇಟ್ರಿ ಅಲ್ವಾ, ಇದು ಸಾಸಿವೆನ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಒಣಮೆಣ್ಸಿನ್ಕಾಯಿ ಈರುಳ್ಳಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಈಗ ಒಗ್ಗರಣೆ ಸೇರಿಸ್ಕೊಂಡ್ಬಿಟ್ರೆ ನಮ್ಮ ದಾಲ್ ಅಂತೂ ರೆಡಿ ಆಗುತ್ತೆ. ಸೊ ಇದು ಆನಿಯನ್ ಕೂಡ ಅಷ್ಟೇ, ಕೆಲವೊಬ್ಬರಿಗೆ ಜಾಸ್ತಿ ಫ್ರೈ ಆದರೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಇಷ್ಟ ಆಗುತ್ತೆ. ನಿಮಗೆ ಯಾವ ಥರ ಟೇಸ್ಟ್ ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಳ್ಳಿ. ಸೊ ಕುದೀತಾ ಇರುವಂಥ ದಾಲ್ಗೆ ನಾವು ಇವಾಗ ಒಗ್ಗರಣೆನ ಹಾಕ್ಕೊಂಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಹಿಂಗೂ ಕೂಡ ಹಾಕ್ಕೊಬೋದು, ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಸೊ ನಾನು ಕೆಲವೊಂದು ಸತಿ ಹಾಕ್ತೀನಿ, ಕೆಲವೊಂದು ಸತಿ ಹಾಕಲ್ಲ ಅಷ್ಟೇ. ಸೊ ಇಷ್ಟ ಇಲ್ದವರು ಸ್ಕಿಪ್ ಮಾಡ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ದಾಲು ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸ್ವಲ್ಪ ಉಪ್ಪು ಖಾರ ಹುಳಿ ಅನ್ನೋದು ಕರೆಕ್ಟಾಗಿರಬೇಕು, ಆವಾಗೆ ದಾಲ್ಗೆ ಟೇಸ್ಟು. ಇದ್ರ ಜೊತೆಗೆ ಬಿಸಿ ಬಿಸಿ ರೈಸ್ ಕೂಡ ಮಾಡ್ಕೊಂಡಿದ್ದೀನಿ. ಜೋರಾಗಿ ಮಳೆ ಬರ್ತಾ ಇದೆ, ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ದಾಲ್ ಜೊತೆ ರೈಸು ಹಾಕ್ಕೊಂಡು ತಿಂತಾಯಿದ್ರೆ
ತುಂಬಾ ಟೇಸ್ಟಿಯಾಗಿರುತ್ತೆ, ಈಸಿಯಾಗೂ ಆಗೋಗುತ್ತೆ. ಇದ್ರ ಜೊತೆಗೆ ನಿಮ್ಗೆ ಹಪ್ಪಳ ಬೇಕು ಅಂದರೆ ತಿನ್ಬೋದು. ನಾವು ಹಪ್ಪಳ ಏನು ತಿನ್ನಲ್ಲ, ಗಂಗಾವರು ತಿನ್ನಲ್ಲ, ವಚ್ಚುನು ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ಸೊ ಅದಕ್ಕೆ ನಾನೇನು ಮಾಡೋಕ್ಕೋಗಲ್ಲ. ಸೊ ಅನ್ನ ಸಾಂಬಾರು ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ತುಂಬ ಟೈಮ್ ಆಗಿಬಿಟ್ಟಿತ್ತು, ಟೀನೇ ಕುಡಿದಿರಲಿಲ್ಲ, ಬರೀ ಕಾಫಿನೇ ಕುಡಿಯುತ್ತಾ ಇದ್ದೆ. ಸೊ ಅದಕ್ಕೆ ಇವತ್ತು ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿ ಟೀ ಮಾಡಿಕೊಂಡು ತಿಕ್ಕಾಗಿ ಟೀ ಮಾಡಿಕೊಂಡು ಇವತ್ತು ಈ ವ್ಲಾಗ್ನು ಕೂಡ ಎಂಡಿಗೆ ಬಂದಿದ್ದೀವಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಕೂಡ ಇಷ್ಟ ಆಯಿತು ಅಂತಲೇ ಭಾವಿಸ್ತೀನಿ. ತುಂಬ ಜಾಸ್ತಿ ಟೀ ಕುಡಿತೀನಿ, ಬಟ್ ಇವಾಗ ಕಾಫಿ ಕುಡಿತಾ ಇದ್ದೀನಿ. ಟೇಕ್ ಕೇರ್, ಬಾಯ್.